ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿ ನಾನು ಚಪಾತಿ ಮಾಡಿಕೊಂಡೆ, ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಕೆಂಪು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಅದು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಬೆಳಿಗ್ಗೆ ಚಪಾತಿ ಎಲ್ಲ ತಿನ್ಕೊಂಡು ನಾವು ಟೆಂಪಲ್ಗೆ ಹೋಗ್ಬರೋಣ ಅಂತೇಳಿ ಹೊರಟಿದ್ವಿ. ನಮ್ಮದೊಂದು ಹರಕೆ ಬಾಕಿ ಇತ್ತು. ನಮಗೊಂದು ತುಂಬ ಒಂದು ಸಮಸ್ಯೆ ಇತ್ತು, ಅದನ್ನು ನಾವು ಹರಕೆ ಕಟ್ಕೊಂಡಿದ್ವಿ. ಹಾಗೆ ಹರಕೆ ತೀರಿಸ್ಬರೋಣ ಅಂತೇಳಿ ನಾವು ಕೊರಗಜ್ಜನ ಟೆಂಪಲ್ಗೆ ಹೋಗ್ತಾಯಿದ್ವಿ. ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋಗ್ತಾಯಿದ್ವಿ. ಹಾಗೆ ತುಂಬ ಬಿಸಿಲು ಕೂಡ ಇತ್ತು, ಮಕ್ಕಳು ಕೂಡ ಚಿಕ್ಕದಲ್ವ, ಬಿಸಿಲಲ್ಲಿ ತುಂಬ ಈಗಿನ ಬಿಸಿಲು ಗೊತ್ತುಂಟಲ್ವ, ನಮ್ಮ ಮಂಗಳೂರಲ್ಲಂತೂ ತುಂಬ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ. ಆದರೂ ಕೂಡ ನಾವು ಒಂದು ಹರಕೆ ತೀರಿಸ್ಬೇಕಂತ ಹೇಳಿ ಹೋಗಿದ್ವಿ. ಏನು ಅಜ್ಜ ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಂಡು ಒಳ್ಳೆ ದರ್ಶನ ಕೂಡ ಮಾಡಿಸಿದ್ರು. ಹಾಗೆ ಒಳ್ಳೆ ರೀತಿಯಲ್ಲಿ ನಮಗೆ ಮಕ್ಕಳನ್ನು ಮತ್ತು ಹಿಡ್ಕೊಂಡು ಹೋಗಿದ್ದಕ್ಕೆ ಬೇಗ ಕರೆದು ನಮಗೆ ಲೈನ್ನಲ್ಲಿ ನಿಲ್ಲಲಿಕ್ಕೆ ಬಿಡದೆ ನಮಗೆ ಡೈರೆಕ್ಟಾಗಿ ದೇವರ ದರ್ಶನಕ್ಕೆಲ್ಲ ಅವಕಾಶ ಮಾಡಿಕೊಟ್ರು. ಹಾಗೆ ಚೆಂದ ಮಾಡಿ ಅಜ್ಜನ ದರ್ಶನ ಕೂಡ ಆಯಿತು, ಆಶೀರ್ವಾದ ಕೂಡ ಸಿಕ್ಕಿತು. ಹಾಗೆ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಅಜ್ಜಂದು ಒಂದು ದರ್ಶನ ಆಯಿತು. ಇಲ್ಲಿ ಮಗಳು ಕೈಗೆ ನೂಲೆಲ್ಲ ಕಟ್ಸ್ಕೊಂಡ್ಳು. ಹಾಗೆ ಅಜ್ಜನ ಸನ್ನಿಧಿಗೆ ಒಂದು ನೂಲು ಕಟ್ಸ್ಕೊಳ್ಳೋದ್ರಿಂದ ಒಂದು ಮನಸ್ಸಿಗೆ ನೆಮ್ಮದಿ ಇರ್ತದೆ ಮತ್ತು ನಮಗೆ ಕಣ್ಣ ದೃಷ್ಟಿಯೆಲ್ಲ ಬೀಳೋದಿಲ್ಲ ಅಂತ ಒಂದು ಹೇಳ್ತಾರೆ. ಹಾಗಾಗಿ ನೂಲೆಲ್ಲ ಕಟ್ಸ್ಕೊಂಡ್ರಿ. ಇಲ್ಲಿ ಕಟ್ಸ್ಕೊಂಡಾಗಿ ಕೊರಗಜ್ಜಂದು ಇನ್ನೊಂದು ಸನ್ನಿಧಿ ಇತ್ತು, ಅಲ್ಲಿಗೆ ಕೂಡ ಹೋಗಿದ್ವಿ. ಒಟ್ಟು ಒಂದು ಕೊತ್ತರಲ್ಲಿ 7 ಜಾಗದಲ್ಲಿ ಕೊರಗಜ್ಜನ ಸ್ಥಾನಗಳಿದ್ದಾವೆ. ಅದರಲ್ಲಿ ನಾವು 2 ಸನ್ನಿಧಾನಕ್ಕೆ ಹೋದದ್ದು. ಯಾಕೆಂದರೆ ನಮಗೆ ಅಷ್ಟೇ ಟೈಮ್ ಇತ್ತು ಮತ್ತು ಅಷ್ಟು ಬಿಸಿಲಲ್ಲಿ ನಮಗೆ ಆಚೀಚೆ ತಿರುಗೋಷ್ಟು ಕೂಡ ಟೈಮ್ ಇರಲಿಲ್ಲ. ಮಕ್ಕಳು ಚಿಕ್ಕ ಇರೋದ್ರಿಂದ ಮಕ್ಕಳನ್ನು ಹಿಡ್ಕೊಂಡು ಆಚೀಚೆ ಹೋಗಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಆದರೂ ಕೂಡ ಒಂದು ರಿಕ್ಷೆ ಮಾಡ್ಕೊಂಡಿದ್ವಿ ಆಚೀಚೆ ನಮಗೆ ಹೋಗಲಿಕ್ಕೆ. ಅದು ಟೈಮ್ ಸಾಕಾಗ್ತಿಲ್ಲ ಮತ್ತು ಮಕ್ಕಳು ಕೂಡ ಬಿಸಿಲಲ್ವ, ಬಿಸಿಲಲ್ಲಿ ಮಕ್ಕಳು ನಿಲ್ಲಕ್ಕೆ ಕೇಳೋದಿಲ್ಲ, ಕೂಗ್ತಾಯಿದ್ರು. ಹಾಗೆ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ದೇವರ ಎಲ್ಲ ಕಾಪಾಡ್ಕೊಂಬಂದರು. ಏನು ತೊಂದರೆ ಆಗದಾಗೆ ಒಳ್ಳೆ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡಿದರು ಮತ್ತು ನಮಗೆ ಆಶೀರ್ವಾದ ತಗೊಳ್ಳಿಕ್ಕೆ ನಮಗೆ ಒಂದು ಅವಕಾಶ ಕೂಡ ಮಾಡಿಕೊಟ್ರು. ಹಾಗೆ ಒಳ್ಳೆ ರೀತಿಯಲ್ಲಿ ನಮ್ಮ ಅಜ್ಜ ಎಲ್ಲ ಮತ್ತು ನಮ್ಮಮ್ಮ ರಕ್ತೇಶ್ವರಿ ಅಮ್ಮ ನಮಗೆ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಹೋದ ಕೆಲಸವನ್ನು ಸಕ್ಸಸ್ ಆಗಿ ನಡೆಸ್ಕೊಟ್ರು. ಹಾಗೆ ನಾವು ಎಲ್ಲ ದೇವ್ರ ದರ್ಶನ ಎಲ್ಲ ತಗೊಂಡು ಆರಾಮದಲ್ಲಿ ಬಂದ್ವಿ ಕೂಡ. ಹಾಗೆ ಹೀಗಿತ್ತು ಇವತ್ತಿನ ದಿನ. ಇಲ್ಲಿ ನಿಮ್ಗೆ ಏನಾದರೂ ಅಂದ್ಕೊಂಡಿದ್ರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಏನಾದರೂ ಕಷ್ಟ ಇದ್ದರೆ ನಮ್ಮ ಅಜ್ಜನನ್ನು ಒಮ್ಮೆ ನೆನೆಸ್ಕೊಂಡ್ರೆ ಸಾಕು, ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅಂತ ಹೇಳಿ ನನ್ನ ನಂಬಿಕೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.